ಆರಂಭಿಕ ಹಂತವನ್ನು ಕಾಣ್ತಾ ಇದೆ. ಒಂದೆಡೆ KVSR ವಿರುದ್ಧವಾಗಿ SHB ಕಿಂಗ್ಸ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ದಿನದ 2ನೇ ಮುಖಾಮುಖಿ ಪಂದ್ಯಾಕೂಟ ಆರಂಭಿಕ ಹಂತವನ್ನು ಕಾಣ್ತಾ ಇದೆ. ಮೊದಲ ಸ್ಟೇಷನ್ ಕೂಡ ಆರಂಭ. ಎಸ್ತಗಾರಿಕೆಯಲ್ಲಿ ಪಾರ್ಥ ಆರಂಭಿಕ ಓವರ್ಗಾಗಿ ಸ್ಟ್ರೈಕಲ್ಲಿ ಹರ್ಷ ಹಾಗೂ ಡೌನ್ ಸ್ಟ್ರೈಕಲ್ಲಿ ರೆಹಮಾನ್. ಬೇಸುವ ಪ್ರಯತ್ನ, ತದ್ಮೂಲಕವಾಗಿ ಚೆಂಡು ಆರೋಪದ ಸರ್ಪಡ ಬಿಗ್ 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 ಸಿಕ್ಸರ್ ಕೂಡ. ಮೊದಲ ಚೆಂಡು ಹರ್ಷ ದಾಂಡಿನ ಮುಖೇನವಾಗಿ ಷಟ್ಕವನ್ನು ದಾಖಲಿಸಿಕೊಂಡ್ರು. ಕರ್ನಾಟಕ ಮೆಂಟಲ್ ಟ್ರೋಫಿ 2025 3 ದಿನಗಳಿಂದ ಹಗಲಿನ ಪಂದ್ಯಾಕೂಟ ಆಯೋಜನೆ ಮಾಡಿರ್ತಾರ. ಇವತ್ತಿನ ದಿನ ಬಹಳಷ್ಟು ವಿಜೃಂಭಣೆಯ ಆರಂಭವನ್ನು ಕಂಡಂತ ಪಂದ್ಯಾಕೂಟ. ಬೇಸುವ ಪ್ರಯತ್ನ, ತದ್ಮೂಲಕವಾಗಿ ಸಿದ್ದರಾಮಯ್ಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಗೂಟದ ಹಿಂಭಾಗದಲ್ಲಿ ಗಲ್ಲಿ ಮುಖೇನವಾಗಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಆಘಾತವನ್ನು ಕಾಣ್ತಾ ಇದ್ದ ಹರ್ಷ ವಾಪಸ್ಸಾಕೆ ಹೊಸ ಬ್ಯಾಟರ್ ಸನೋದ್ ಎಂಟ್ರಿ. ಮೊದಲ ಆಘಾತವನ್ನು ಕಾಣ್ತಾ ಇದ್ದ KVSR ಮೊದಲ ವಿಕೆಟ್ ರೂಪದಲ್ಲಿ ಹರ್ಷ ವಾಪಸ್ಸಾತೆ. ಹೊಸ ದಾಂಡಿಗ ಸನೋತ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾನ. ಆರಂಭಿಕ ಪಂದ್ಯದಲ್ಲಿ ಬಹಳ ಉತ್ತಮವಾದ ಆಟವನ್ನು ಆಡಿದಂತ ಆಟಗಾರ ಕೂಡ, ಬಾಲ್ರೌಂಡರ್ ಆಟಗಾರ ಕೂಡ ಸನೋತ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನ. ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಕೂಡ. ಮೊದಲ ಚೆಂಡು ಸೀಮಾನಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಆರೋಪದ ಸೇರ್ಪಡೆ. ಒಟ್ಟಾರೆ ಗಳಿಕೆ 12ಕ್ಕೆ ಕ್ರಮಿಸ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಪಾರ್ಥ ಸ್ವಲ್ಪ ಮಟ್ಟಿಗೆ ದುಬಾರಿ ಬೌಲರ್ ಕೂಡ. ಚೆಂಡು ಸೀಮಾರಕ್ಕೆ ಅಂಚಿನಲ್ಲಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ಎರಡೋಟದ ಸೇರ್ಪಡೆ ಮುಖೇನವಾಗಿ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇದೇ ರೀತಿಯ ಬಿರುಸಿನ ಸಿಕ್ಸರ್ಗಳು, ಬೌಂಡರಿಗಳು ಬಂದು ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡಬಹುದು. ಆ ನಿಟ್ಟಿನಲ್ಲಿ ಮತ್ತೆ ಸನೋತ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ರು. 2ನೇ ಸಿಕ್ಸರ್ ಕೂಡ ಸನತ್ ದಾಂಡಿನ ಮುಖೇನವಾಗಿ ದಾಖಲಾಗ್ತಿದೆ. ಆ ನಿಟ್ಟಿನಲ್ಲಿ ತಡೆದ ಒಟ್ಟಾರೆ ಗಳಿಕೆ 20ಕ್ಕೆ 1. ಆರಂಭಿಕ ಚೆಂಡಿನಲ್ಲಿ ಹರ್ಷ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಅದಾದ ಬಳಿಕ ಸನತ 2 ಸಿಕ್ಸರ್ಗಳನ್ನು ರಭಸದ ಬೀಸುವ ಪ್ರಯತ್ನವಾಗಿ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ ಕ್ರಮಿಸ್ತಾ ಇದೆ. ಬೌವರ್ ಕೂಡ ಮುಕ್ತಾಯ. ಪಾರ್ಥ ಬೌವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ 20 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪ್ರಮುಖ ಒಂದು ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ಹರ್ಷ ಕೂಡ ಇನ್ನಿಂಗ್ಸ್ ಅಂತ್ಯ ಮಾಡಿದ್ರು. ಅದಾದ ಬಳಿಕ ಸನೋತ್ ಎಂಟ್ರಿನ ಪಡ್ಕೊಂಡ್ರು. ಅದಾದ ಬಳಿಕ ಬೇರಸಿನ 2 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ ಆಟಗಾರ ಕೂಡ. ಮತ್ತೆ 2ನೇ ಓವರ್ಗೆ ಹಾಕಿ ಅಲ್ಲಿ ಸ್ಕೂಲ್ ಮಕ್ಕಳು, ಶಾಲಾ ಮಕ್ಕಳು ಸ್ವಲ್ಪ ಬ್ಯಾರಿಕೇಡಿಂದ ಆಚೆರಿ, ಲೈನ್ ಇಂದ ಸ್ವಲ್ಪ ಹೊರಗಡೆ ಇರಿ ಆಯ್ತಾ. ಎಸ್ತುಗಾರಿಕೆಯಲ್ಲಿ ಪ್ರಸಾದ 2ನೇ ಓವರ್ಗಾಗಿ ಪ್ರಸಾದನ್ನ ಪರಿಚಯಿಸ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಲೆಫ್ಟ್ ಆಟಗಾರ ರೆಹಮಾನ್, ಆರಂಭಿಕ ಆಟಗಾರ ಕೂಡ.
ಪ್ರಸಾದ್ ಟು ರೆಹಮಾನ್. ರಿವರ್ಸ್ ಮಾಡುವ ಪ್ರಯತ್ನ, ತನ್ಮೂಲಕವಾಗಿ ಗ್ಯಾಪ್ ಶಾಟ್ ಕೂಡ ಬೌಂಡರ್. 4 ಸೇರ್ಪಡ. ನಿರೀಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿಕೊಂಡ್ರು ರೆಹಮಾನ್. ಆರಂಭಿಕ ಬೌಂಡರಿ ಕೂಡ. ಒಟ್ಟಾರೆ ಗಳಿತ 24. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈ ಹಂತದಲ್ಲಿ ಸುಂದರವಾದ ಎಸ್ತವನ್ನ ಪ್ರಸಾದ್ ಮಾಡಿದ್ರು. ಇದೇ ರೀತಿಯ ಡಾಟ್ ಬಾಲ್ಗಳು ಬಂದ್ರ SHB ಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ KVSR ಮೇಲುಗೈ ಸಾಧಿಸ್ತದೆ. ಮತ್ತೆ ವೈಟ್ ಬಾಲ್ ಪ್ಲಸ್ ಬಾಯಿಸಬೇಕಾದ ಬಗ್ಗೆ ಒಂದು ದೊಡ್ಡ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ 26. ಎರಡು ಪಂದ್ಯಾಟಗಳು ಮೊದಲ ಜಯವನ್ನು ಕಂಡಂತ ತಂಡಗಳು ಕೂಡ ಈಗ ಎರಡನೇ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ನಾಕ್ಔಟ್ ಮೊದಲ ಪಂದ್ಯಾಟ. ಅಲ್ಲಿ ಗರ್ಲ್ಸ್ ಹುಡುಗಿಯರು ಸೈಕಲ್ ಈಚೆ ಕಡೆ ಬನ್ನಿ ಪುಟ್ಟಿ, ಬೇಗ ಬನ್ನಿ ಸ್ವಲ್ಪ. ಅಲ್ಲಿ ಬಾಲ್ ಬಂದ್ರೆ ಬೌಂಡ್ರಿ ಆಗುತ್ತೆ. ಈಚೆ ಬನ್ನಿ ಪ್ಲೀಸ್, ಬೇಗ ಬನ್ನಿ. ಎಷ್ಟು ಕಾಲ್ಕಲಿ ಪ್ರಸಾದ ಸನಾಥ ಸ್ಟ್ರೈಕ್ ಅಲ್ಲಿ ಸುಂದರತೆ ಎಸೆತ ಓಟಗಳಿಗೆ ಅನುವು ಮಾಡಿಕೊಡ್ತಾಳ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ಹಾಗೆ ಒಂದು ಟೂರ್ನಮೆಂಟ್ ನೇರ ಪ್ರಸಾರ CR7 ಅಫಿಷಿಯಲ್ ಸೈಯದ್ ಆಸಿಫ್ ಹಾಗೂ ಅಸ್ಗರ್ ಅವರ ಮಾಲಕತ್ವದ CR7 ಅಫಿಷಿಯಲ್ ಅವರ ನೇರ ಪ್ರಸಾರವನ್ನು ಬಿತ್ತರಿಸ್ತಾರೆ. ಹಾಗೆ ಒಂದು ನೇರ ಪ್ರಸಾರ CR7 ಕೂಡ ನೀವು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ಸ್ ಕೊಡಿ. ದಯವಿಟ್ಟು ಗಮನಿಸಿಕೊಳ್ಳಿ ಪ್ಲೇಯರ್ಸ್ ಗಳು ಮತ್ತೆ ವೀಕ್ಷಕರು. ಸೈಯದ್ ಆಸಿಫ್ ಅವರ ಅಸ್ಗರ್ ಅವರ ಮಾಲಕತ್ವದ CR7 ಅಫಿಷಿಯಲ್ ನೇರ ಪ್ರಸಾರ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಕರ್ನಾಟಕದ ಸುತ್ತಗಲಕ್ಕೂ ಈ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದ್ದಾರೆ. ಮತ್ತೆ ಲೆಫ್ಟ್ ರಾಬಾದ್ ಸ್ಟ್ರೈಕ್ ಅಲ್ಲಿ ಸುಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, ಬಿಗ್ ಸಿಕ್ಸರ್ ಕೂಡ. ರೊಟ್ಟದ ಸೇರ್ಪಡ. ತಂಡ ಒಟ್ಟಾರೆ ಗಳಿಕೆ 33ಕ್ಕೆ ಕ್ರಮಿಸ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 33ಕ್ಕೆ 1. ಇನ್ನು ಕೂಡ 24 ಚೆಂಡುಗಳ ಆಟ ಬಾಕಿ ಇದೆ. ಬಲಿಷ್ಠ ಕನಿಷ್ಠ ಗರಿಷ್ಠ ಮೊತ್ತ ದಾಖಲಿಸುವ ಪ್ರಯತ್ನವನ್ನ ಸನತ್ ಹಾಗೂ ರೆಹಮಾನ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಾಗಲೇ 33 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇದು ಕೂಡ 24 ಚೆಂಡುಗಳ ಆಟ ಬಾಕಿ ಇದೆ. ಅವಿನ್ ಎಸ್ತಗಾರಿಕೆ ಅಲ್ಲ. ಸ್ಥಳೀಯ ಪ್ರತಿಭೆ ಕೂಡ ಅವಿನ್ ಇವಾಗ 3ನೇ ಬಾರಿಗೆ ಓವರ್ ಅನ್ನು ಬರ್ತಾ ಇದ್ದಾರೆ. ಅವಿನ್ ಕೂಡ ಈ ಹಂತದಲ್ಲಿ ಸ್ಟ್ರೈಕ್ ಅಲ್ಲಿ ಸನತ, ನಾನ್ ಸ್ಟ್ರೈಕ್ ಅಲ್ಲಿ ರೆಹಮಾನ್, ಬೌಲಿಂಗ್ ವಿಭಾಗದಲ್ಲಿ ಅವಿನ್. ಸೌಂದರ್ಯತೆ ಹೊಡೆತ, ಬಲಶುದ್ಧವಾದ ಹೊಡೆತ, ಓಟದ ಸೇರ್ಪಡೆ ಕೂಡ. ಸ್ಟ್ರೈಕ್ ರೊಟೇಟ್ ಮಾಡುವ ಲೆಕ್ಕಾಚಾರದ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಹಂತದ ತಂಡದ ಒಟ್ಟಾರೆ ಗಳಿಕೆ 34ಕ್ಕೆ ಕ್ರಮಿಸ್ತಾ ಇದೆ.
ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡನ್ನ ಕ್ಷೇತ್ರಕ್ಷಣೆ ಮಾಡಿದ್ರು. ಒಂದು ಓಟದ ಸೇರ್ಪಡೆ ಬಗ್ಗೆದ ಬಗ್ಗೆ 35ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಅಭಿನ್ ಮೂರನೇ ಬಾರಿಗೆ ಚೆಂಡು ಡಿಫೆನ್ಸ್ ಮಾದರಿ ಆಟವನ್ನು ಆಡಿದ್ರು. ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಕೂಡ ಒಂದು ಓಟವನ್ನು ಕಲೆ ಹಾಕುವ ಪ್ರಯತ್ನವನ್ನ ರೆಹಮಾನ್ ಮತ್ತು ಸನತ್ ಮಾಡಿದ್ರು. ರೆಹಮಾನ್ ಆಟ ಇನ್ನಿಂಗ್ಸ್ ಅಂತಿಮವಾಗ್ತಾ ಇದೆ. ಹೊಸ ದಾಂಡಿಗಿನ ಪ್ರವೇಶವಾಗಬೇಕಾಗ್ತಾ ಇದೆ. ಹೊಸ ದಾಂಡಿಗ ವೇಣು ಎಂಟ್ರನ್ನ ಪಡ್ಕೊಂಡ್ರು. ತಡೆದ ಮೊತ್ತ 36. ಅಂತಿಮ 2 ಚೆಂಡು ಬಾಕಿ ಇದೆ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅವಿನಾಶ್ ಅಂತ ಚೆಂಡು ನೇರವಾಗಿ ಗೂಟದ ಹಿಂಭಾಗದಲ್ಲಿ ಅಂಪೈರ್ಸ್ ಅಲ್ಲಿ ಹಸು ಇದೆ. ಬೇಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾರೆ. ಸಿಕ್ಸರ್ ಕೂಡ ಬಿಗ್ ಸಿಕ್ಸರ್ ಕೂಡ ಆ ರೋಟದ ಸೇರ್ಪಡ ತಂಡದ ಒಟ್ಟಾರೆ ಗಳಿಕೆ 42. ಮೂರು ಓವರ್ಗಳ ಮುಕ್ತಾಯಕ್ಕೆ 42 ಓಟವನ್ನು ದಾಖಲಿಸಿದಾಗ ಎಂದ ಕೂಡ 18 ಚೆಂಡುಗಳ ಆಟ ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆಂದು ಕಾದು ನೋಡಬೇಕು. ಮತ್ತು ಸ್ಟ್ರೈಕ್ ಅಲ್ಲಿ ಸಾಧತ, ನಾನ್ ಸ್ಟ್ರೈಕ್ ಅಲ್ಲಿ ವೇಣು, ಬೌಲಿಂಗ್ ಅಲ್ಲಿ ಪಾರ್ಥ. ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು. ಒಟ್ಟಾರೆ ಗಳಿಕೆ 48. 48 ಓಟವನ್ನು ದಾಖಲಿಸಿದಾಗ ಸನತ ಸ್ವಲ್ಪ ಮಟ್ಟಿಗೆ ಡೇಂಜರಸ್ ಬ್ಯಾಟ್ಸ್ಮನ್ ಕೂಡ. ಲಾಸ್ ಆಫ್ 2 ವಿಕೆಟ್. 4ನೇ ಓವರ್ನ 2ನೇ ಚೆಂಡಿಗಾಗಿ ಮತ್ತೆ ಪಾರ್ಥ. ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಡೈರೆಕ್ಟ್ ಹಿಟ್ ಮಾಡುವ ಪ್ರಯತ್ನ, ಔಟ್ ಎಂಬ ಸೂಚನೆ ಕೂಡ. ಅಂತಿಮ ಹಂತದಲ್ಲಿ ವೇಲು ರನ್ಔಟ್. ಹೊಸ ದಾಂಡಿಗ ವೆಂಕಿ ಎಂಟ್ರಿನ ಪಡ್ಕೊಳ್ತಾ ಇದ್ದಾನ. ರಿಸ್ಕಿ ಸಿಂಗಲ್ ಅನ್ನ ಪಡ್ಕೊಂಡ್ರು. ಅದಾದ ಬಳಿಕ ರನ್ಔಟ್, ವಿಕೆಟ್ ಅನ್ನ ಕೂಡ ಪಡ್ಕೊಳ್ಳುವಂತ ಆಟಗಾರ ಕೂಡ. 3 ಓವರ್ ಆಘಾತವನ್ನು ಕಾಣ್ತಾ ಇದ್ದ KVSR ಬೆಂಗಳೂರಿನ ತಂಡ. ಮತ್ತೆ ಪಾರ್ಥ 3ನೇ ಬಾರಿಗೆ ಬೇಸುವ ಪ್ರಯತ್ನ ತನ್ಮೂಲಕವಾಗಿ ವೆಂಕಿ ಮೊದಲ ಚೆಂಡನ್ನು ಸಿಕ್ಸರ್ಗೆ ತಳ್ಳಿದ್ರು. ಆರೋಪದ ಸೇರ್ಪಡ ತಂಡದ ಒಟ್ಟಾರೆ ಗಳಿಕೆ 54ಕ್ಕೆ ತರುತ್ತಾ ಇದೆ.
ಅರ್ಧ ಶತಕ ಕೂಡ ದಾಖಲಿಸ್ತಾ ಇದೆ. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳು ದಾಖಲಾತಿ ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ವಿಂಟರ್ ಕಪ್ 2025 32 ತಂಡಗಳು ಭಾಗವಹಿಸ್ತಾ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆ, ಔಟೇಜ್ ಆಗ್ತಾ ಇದೆ ಚೆಂಡು. ತಂಡದ ಮಾತ್ರ 55 ಓಟಗಳು. ಅಂತಿಮ ಚೆಂಡಿಗಾಗಿ ಮತ್ತೆ ಪಾರ್ಥ. 4ನೇ ಓವರ್ನ ಅಂತಿಮ ಚೆಂಡು. ಸ್ಟ್ರೈಕ್ ಅಲ್ಲಿ ಸನಪ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡನ್ನು ಅಂತಿಮ ಅಡ್ಡಾಯಿಸಿದ್ರು. ಒಂದು ಓಟದ ಸೇರ್ಪಡೆ ಕೂಡ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ ಟಾಸ್ ನಡೆದ ಮೊತ್ತ 56 ಮುಕ್ತಾಯಗೊಂಡ 4 ಓವರ್ಗಳ ಮುಕ್ತಾಯಕ್ಕೆ 56ಕ್ಕೆ 3. ಹಾಗೆ ಮುಂದಿನ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದಾವೆ ಸಚಿನ್ ಬೆಂಗಳೂರು ವಿರುದ್ಧವಾಗಿ ಅಪ್ಪು ಕ್ರಿಕೆಟರ್ಸ್. ಟಾಸ್ಗೆ ಬನ್ನಿ ಸರ್. ಅಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಅವಿನ್ ಎಸ್ತ ಚೆಂಡು. 2ನೇ ಬಾರಿಗೆ ಅವಿನ್ ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಕಾಲ ಗಾಳಿಯಲ್ಲಿ ತೇಲುತ್ತಿದ್ದು. ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಸಿಕ್ಸರ್. ಆ ರಕ್ತದ ಸೇರ್ಪಡೆ ಕ್ಷೇತ್ರ ರಕ್ಷಣೆ ವೈಫಲ್ಯ ಕಾಣ್ತಾ ಇದ್ದ. ಈ ಹಂತದಲ್ಲಿ ಬೇರೆಸಿದ ಒಂದು ಸಿಕ್ಸರ್ ಅನ್ನ ಸನಪ್ ದಾಖಲಿಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 62. ಮುಂದಿನ ಪಂದ್ಯಾಟ ಸಚಿನ್ ಇಲಮನ್ ವಿರುದ್ಧವಾಗಿ ಟೀಮ್ ಅಪ್ಪು. ಟಾಸ್ಗೆ ಬನ್ನಿ ಸರ್. ಅಲ್ಲಿ ಮತ್ತೆ ಅವಿನ್ ಸೌಂದರ್ಯದ ಲೋಕಲ್ ಟಾಸ್ ಚೆಂಡು. ಡಾಟ್ ಆಫ್ ಬರಬರಿ ಆಗ್ತಾ ಇದ. ಸನತ್ ಗೆಸ್ತಂತ ಚೆಂಡು, ಸ್ಲೋವರ್ ಚೆಂಡು, ಓಟಗಳು ಲಭಿಸ್ತಾ ಇದ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ತಂಡದ ಒಟ್ಟಾರೆ ಗಳಿಕೆ 62ಕ್ಕೆ 3. ಮತ್ತೆ ಅವಿನ್ 5ನೇ ಬಾರಿಗೆ ಸೌಂದರ್ಯತೆ ಎಸೆತ ಸ್ಲೋವರ್ ಚೆಂಡನ್ನು ಎಸಿತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ದಾಂಡಿಗತ್ಯದಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಬೌಲಿಂಗ್ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾ ಇದೆ. ತೀರ ಶಾರ್ಟ್ ಆಗಿ ಬಿದ್ದ ಚೆಂಡು, ಆ ರೂಟದ ಸೇರ್ಪಡೆ ಸಿಕ್ಸರ್. ಬಿಗ್ 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 ಸಿಕ್ಸರ್ ಕೂಡ. ತಂಡದ ಒಟ್ಟಾರೆ ಗಳಿಕೆ 68 ಓಟಗಳು. ಓವರ್ ಮುಕ್ತಾಯ ಕೂಡ. ಅಂಪೈರ್ಸ್ ಸರ್, ಫಸ್ಟ್ ಬೌನ್ಸ್ ಕೊಟ್ಟಿದ್ದೀರಾ ಇಲ್ಲ ಸೆಕೆಂಡ್? ಇಲ್ಲ. ಓಕೆ, ಕಂಟಿನ್ಯೂ. 6 ಚೆಂಡು ಬಾಕಿ ಇದೆ. ಅಂತಿಮ 6 ಚೆಂಡು. ಆದಷ್ಟು ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ಅಂತ ಕಾದು ನೋಡಬೇಕು. 68ಕ್ಕೆ 3 ಅಂತಿಮ ಓವರ್ಗಾಗಿ
ಬೌಲರ್ ನೇಮ್ ಸರ್. ಮಧ್ಯವಸ್ಥಗಾರಿಕೆಯಲ್ಲಿ ಮುಂದಿನ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದ್ದೀವಿ. ಸಚಿನ್ ಇಲೆವನ್ ವಿರುದ್ಧವಾಗಿ ಅಪ್ಪು ಟೀಮ್ ಆದಷ್ಟು ಬೇಗ ಟಾಸ್ಗೆ ಬನ್ನಿ. ಮತ್ತೆ ನೋಬಾಲ್ ಸೂಚನೆ ಕೂಡ. ಒಂದು ಓಟದ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ 69 ಓಟವನ್ನು ದಾಖಲಿಸಿಕೊಳ್ತಾ ಇದ್ದ. ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಕೂಡ 6 ಓಟದ ಸೇರ್ಪಡ. 75 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಆರಂಭಿಕ ಇನ್ನಿಂಗ್ಸ್ ನಲ್ಲಿ. ಮತ್ತೆ ವೆಂಕಿ ಸ್ಟ್ರೈಕ್ ಅಲ್ಲಿ. ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಸೀಮಾರಕ್ಕೆ ಹೊರಭಾಗ. ಬ್ಯಾಕ್ ಟು ಬ್ಯಾಕ್ ಷಟ್ಕಗಳು. ತಂಡದ ಒಟ್ಟಾರೆ ಗಳಿಕೆ 81 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲ ಪಂದ್ಯದಲ್ಲಿ 106 ಚೇಸಿಂಗ್ ನಂಬರ್ ಅನ್ನು ನೀಡಿತ್ತು. ಇದೀಗ ಅದೇ ತಂಡ ಅದೇ ಟಾರ್ಗೆಟ್ ಅನ್ನ ಬಾಯಿಸ್ತದೆ ಕಾಣಬೇಕಾಗ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಕ್ಷೇತ್ರ ರಕ್ಷಣೆ ಮಾಡ್ಕೊಳ್ಳಿಲ್ಲ, ಬದಲಾಗಿ ಒಂದು ಓಟದ ಸೇರ್ಪಡೆ. ಮತ್ತೆ ಸದಾ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಲಾಸ್ಟ್ 3 ಬಾಲ್ಸ್. ಅಂತಿಮ 3 ಚೆಂಡು ಬಾಕಿ ಇದೆ. ಮತ್ತೆ ಸ್ಟ್ರೈಕ್ ಅಲ್ಲಿ ಸನಾಥ್. ಬೇಸುವ ಪ್ರಯತ್ನ, ಸೀಮಾರಕ್ಕೆ ಹೊರಭಾಗ. ಬಿಗ್ 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 ಸಿಕ್ಸರ್ ಕೂಡ. ಈ ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 88 ಓಟಗಳು. 88. ಸನಾಥ್ ಅವರ ವೈಯಕ್ತಿಕ ಮೊತ್ತ 42. ಇನ್ನೂ ಕೂಡ 8 ಓಟಗಳು ಬರಬೇಕು 50ಗೆ. ಸೌಂದರ್ಯ ಸ್ಲೋವರ್ ಡೆಲವರಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅಂತಿಮ ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್, ಇನ್ನಿಂಗ್ಸ್ ನ ಲಾಸ್ಟ್ ಬಾಲ್. ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಬಿಗ್ ಸಿಕ್ಸರ್ ಕೂಡ. ತಂಡದ ಒಟ್ಟಾರೆ ಗಳಿಕೆ 94. 95ರ ಚೇಸಿಂಗ್ ನಂಬರ್. 94 ಓಟವನ್ನು ದಾಖಲಿಸ್ತಾ ಇದ್ದ. 95 ಟಾರ್ಗೆಟ್ ನಂಬರ್. ಸುಂದರವಾದ ಇನ್ನಿಂಗ್ಸ್ ಅನ್ನ ಸನಾಥ್ ಮಾಡಿದ್ರು.
95 ಚೇಸಿಂಗ್ ಅನ್ನು ಮಾಡಿಕೊಳ್ಳಬೇಕಲ್ಲಿ 36 ಚೆಂಡುಗಳ ಮುಂದೆ ಜಾಕ್ಕಾಗಿ 96 ಓಟದ ಅವಶ್ಯಕತೆ. ದಯವಿಟ್ಟು ಆದಷ್ಟು ಶುಭ್ರಗತಿಯಲ್ಲಿ ಫೀಲ್ಡಿಂಗ್ ಅನ್ನು ಮಾಡ್ಕೊಳ್ಳಿ ಸರ್. ಅಲ್ಲಿ ಫೀಲ್ಡಿಂಗ್ ಸೆಟ್ ಮಾಡಿಕೊಳ್ಳಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಆರಂಭಿಕ ಕ್ರೀಡಾರ್ಥಿಗಳು ಒಂದೆಡ ಮಂಜೇಶ, ಇನ್ನೊಂದೆಡೆ ಅಜ್ಜು. ಆರಂಭಿಕ ಕಿಲಾಡಿಗಳು ಒಂದೆಡ ಮಂಜೇಶ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಇನ್ನೊಂದೆಡೆ ಅಜ್ಜು ನಾನ್ ಸ್ಟ್ರೈಕ್ ಅಲ್ಲಿ. ಬೌಲಿಂಗ್ ವಿಭಾಗದಲ್ಲಿ ಸಮೇತ ಆಲ್ರೌಂಡರ್ ಆಟಗಾರ ಕೂಡ. ಸದೊಟ್ಟು ಮಂಜೇಶ ಆರಂಭಿಕ ಮೊದಲ ಚೆಂಡು ಸನತಸ್ತಗಾರಿಕೆಯಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚಿಕ್ಕ ಹಸ್ತಗಳು ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಕರ್ನಾಟಕ ವಿಂಟರ್ ಕಪ್ 2025 ಟೂರ್ನಮೆಂಟ್ ದ ಮೊದಲ ಸೀಸನ್ ಪಂದ್ಯಾಕೂಟ, ಹಗಲಿನ 3 ದಿನಗಳ ಪಂದ್ಯಾಕೂಟ ಯಶಸ್ವಿಯಾಗಿ ಮುಂದೋಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಟ. ಗೋಟದ ಹಿಂಭಾಗದಲ್ಲಿ ಒಂದು ಓಟವನ್ನು ಪೂರೈಸಿಕೊಂಡ್ರು. ರನ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಸದಾತ್ ಅಚ್ಚು ಲೆಫ್ಟಿ ಆಟಗಾರ ಕೂಡ. ಮೊದಲ ಪಂದ್ಯ ಭರ್ಜರಿ ದಾಂಡಿಗತ ಮುಂದುವರಿಸಿದಂತ ಆಟಗಾರ ಕೂಡ. ಡಿಫೆನ್ಸ್ ಮಾಡುವ ಪ್ರಯತ್ನ ತಾತ್ಕಾಲಿಕವಾಗಿ ರಿಸ್ಕಿ ಸಿಂಗಲ್ಗೆ ಮನ ಮಾಡಿದ್ರು. ರನ್ಔಟ್ ಆಗುವ ಮುಖೇನವಾಗಿ ಮಂಜೇಶ್ ವಾಪಸ್ ಆತಿ. ಹೊಸ ದಾಂಡಿಗದ ಪ್ರವೇಶವಾಗಬೇಕಲ್ಲಿ. ಪಾರ್ಥ ಒನ್ ಡೌನ್ ಬ್ಯಾಟ್ಸ್ಮನ್ ಕೂಡ. ಇದೀಗ SSB ಪರವಾಗಿ ಗೂಟದ ಹಿಂಭಾಗದಲ್ಲಿ ಹರ್ಷ, ಬೌಲಿಂಗ್ ವಿಭಾಗದಲ್ಲಿ ಸನಾತ. ಸೌಂದರ್ಯತೆ ಹೊರತ ತೀರ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ. ಆ ರೊಟ್ಟದ ಸೇರ್ಪಡೆ ತಂಡದ ಒಟ್ಟಾರೆ ಗಳಿಕೆ 7ಕ್ಕೆ ಕ್ರಮಿಸ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ
ಪೂರ್ಣ ಕ್ರಮಾಂಕದಲ್ಲಿ ಬಿದ್ದ ಚೆಂಡು ಬೇರಸಿನ ಆಟವನ್ನು ಪಾರ್ಥ ಮಾಡಿದ್ರು. ಆ ರೋಟದ ಸೇರ್ಪಡೆ ಕೂಡ ಮಾತು ಬೀಸುವ ಪ್ರಯತ್ನ. ಚೆಂಡಿಸಿ ಬಾರಕ್ಕೆ ಅಂಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರಂಭಿಕ ಎರಡನೇ ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 7-2. ಹೊಸ ದಾಂಡಿಗ ವೆಂಕಟೇಶ ವೆಂಕಿ ಎಂಟ್ರನ್ನ ಪಡ್ಕೊಂಡ್ರು. ಬೇರಿಸಿದ ಆಟಕ್ಕೆ ಮನಸ್ಸು ಮಾಡಿದ್ರು ಪಾರ್ಥ. ಸೀಮಾರಕ್ಕೆ ಅಂಚಿನಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇದೀಗ ಎರಡನೇ ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ಸಾನಾ ಸ್ವಲ್ಪ ಮಟ್ಟಿಗೆ ಬ್ಯಾಕ್ ಮಾಡ್ತಾನೆ, ಕಮ್ ಬ್ಯಾಕ್ ಮಾಡ್ತಾನೆ. ಇದಾಗಲೇ ಭರ್ಜರಿ 48 ಟನ್ ಹಾಕಿಸಿದಂತ ಆಟಗಾರ ಕೂಡ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ಓಟಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಓವರ್ ಎಂಡ್ ಆಫ್ ದಿ ಓವರ್ ಕೂಡ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಸ್ಕೋರ್ 7-2. 7 ಫಾರ್ ಲಾಸ್ ಆಫ್ ದ ವಿಕೆಟ್. ಎಸ್ತುಗಾರಿಕೆಯಲ್ಲಿ ಸೆಕೆಂಡ್ ಓವರ್ಗಾಗಿ ಪ್ರವೀಣ ಎಸ್ತುಗಾರಿಕೆಯಲ್ಲಿ ಸ್ಟ್ರೈಕಲ್ಲಿ ಅಜ್ಜು, ನಾನ್ ಸ್ಟ್ರೈಕಲ್ಲಿ ವೆಂಕಟೇಶ, ಬೌಲಿಂಗ್ ವಿಭಾಗದಲ್ಲಿ ಪ್ರವೀಣ, ಗೂಟದ ಹಿಂಭಾಗದಲ್ಲಿ ಹರ್ಷ. ತೊಂಬತ್ತೈದರ ಚೇಸಿಂಗ್ ನಂಬರ್ ಅದಾವ ರೀತಿಯಲ್ಲಿ ಮುಂದುವರಿಸ್ತಾರೆ. ನೋಡಬೇಕು. ಮತ್ತೆ ಟಾಪೇಜ್ ಆಗ್ತದೆ ಚೆಂಡು. ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದು ಆಟದ ಬದಲಿಗೆ 2 ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 9ಕ್ಕೆ ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓಟದ ಸೇರ್ಪಡೆ ಕೂಡ ಓಟವನ್ನು ಕಳೆ ಹಾಕ್ತಾ ಇದೆ. ಮತ್ತೆ ಪ್ರವೀಣ್ ತೀರಾ ಫುಲ್ ಆಗಿ ಬಿದ್ದ ಚೆಂಡು ಆಫ್ ಸೈಡ್ ಮುಖ್ಯವಾಗಿ ಕ್ರಮಿಸ್ತಾ ಇದೆ. ಬೌಂಡರಿ ಕೂಡ 4 ಓಟದ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ ಈಗ 14ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ 14ಕ್ಕೆ 2 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಮತ್ತೆ ಎಸ್ತುಗಾರಿಕೆ ಪ್ರವೀಣ್ ತೀರ ಶಾರ್ಟ್ ಆಗಿ ಬೀಳ್ತದೆ ಚೆಂಡು. ಆಫ್ ಸೈಡ್ ಮುಖೇನವಾಗಿ ಪಂದ್ಯ ಆಟ. ಬೌಂಡರಿ ಕೂಡ 4 ಓಟದ ಸೇರ್ಪಡ. 18ಕ್ಕೆ 2. SHB ಕಿಂಗ್ಸ್ಗೆ ಸಿಕ್ಸರ್ ಮತ್ತು ಬೌಂಡರಿಗಳ ಅವಶ್ಯಕತೆ ಇದೆ. ಅದೇ ರೀತಿ KVSR ಬೆಂಗಳೂರು ತಂಡಕ್ಕೆ ಡಾಟ್ ಬಾಲ್ಗಳ ಅವಶ್ಯಕತೆ. ಮತ್ತೆ ಬೀಸುವ ಪ್ರಯತ್ನ. ಓಟಗಳು ಲಭಿಸ್ತಾ ಇಲ್ಲ. ಗೂಟದ ಹಿಂಭಾಗದಲ್ಲಿ ಹರ್ಷ ಕೈ ಸೇರ್ತಾ ಇದೆ ಚೆಂಡು. ಓವರ್ ಕೂಡ ಮುಕ್ತಾಯ. 2 ಓವರ್ ಮುಕ್ತಾಯಕ್ಕೆ 18ಕ್ಕೆ 2.
ಹಸ್ತಗಾರಿಕೆಯಲ್ಲಿ ಮೂರನೇ ಓವರ್ಗಾಗಿ ಮುಖೇಶ್ ಅನ್ನು ಪರಿಚಯಿಸ್ತಾ ಇದೆ KVSR. ಸೋದರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಲ್ಲ ಮುಖೇಶ. ಕಳೆದ ಬಾರಿ ಪಂದ್ಯಗಳು ಅತ್ಯುತ್ತಮ ಎಸೆತಗಳನ್ನು ತೋರ್ಪಡಿಸಿದ ಆಟಗಾರ ಕೂಡ ಇದೀಗ ಎರಡನೇ ಪಂದ್ಯಾಕೂಟದಲ್ಲಿ ತಪ್ಪಿಸುವ ಪ್ರಯತ್ನ. ತದ್ಮೂಲಕವಾಗಿ ಚೆಂಡು ನೆಟ್ಟ ನೇರ ಹೊಡೆತ ಸೀಮಾರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಎರಡು ಓಟವನ್ನು ಪೂರೈಸಿಕೊಂಡ್ರು ಕೂಡ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ ರಮಿಸ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಸೌಂದರ್ಯದ ಹೊಡೆತ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಒನ್ ಬೌನ್ಸ್ ಬೌಂಡರಿ, 4 ಓಟದ ಸರ್ಪಡ ಈ ಹಂತದಲ್ಲಿ 24ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 71 ಓಟಗಳು ಬೇಕಿಲ್ಲಿ. ಇದೇ ರೀತಿಯ ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ SHB ಮೇಲುಗೈಯನ್ನು ಸಾಧಿಸಬಹುದು. ಮುಖೇಶ್ ಸೌಂದರ್ಯತೆ ಹೊಡೆತ ಲಾಂಗ್ ಅನ್ನತ್ತ ಸಾಕ್ತಾ ಇದೆ ಚೆಂಡು. ಸುಂದರವಾದ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೂರನೇ ಹುದ್ದೆಯ ಆಘಾತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಅಚ್ಚು ವಾಪಸ್ ಹತ್ತಿ ಕೂಡ ಹೊಸ ದಾಂಡಿಗ ಮನು ಯದ ಮ್ಯಾಕ್ಸಿ ಎಂಟ್ರಿನ ಪಡ್ಕೊಂಡ್ರು. ಮುಖೇಶ್ ಎಸ್ತಗಾರಿಕೆಯಲ್ಲಿ ಮತ್ತೆ ವೈಟ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೈಟ್ ಬಾಲ್ ಮುಖೇನವಾಗಿ ಒಂದು ಓಟದ ಸರ್ಪಡ 25ಕ್ಕೆ ಕ್ರಮಿಸ್ತಾ ಇದೆ. ಮತ್ತೊಂದು ಬಿರುಸಿನ ಸಿಕ್ಸರ್ ಕೂಡ ಅಂತಿಮ ಹಂತದಲ್ಲಿ ಮ್ಯಾಕ್ಸಿ ದಾಖಲಿಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 31ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಮುಖೇಶ್ ಅವರ ಅಂತಿಮ ಚೆಂಡಿಗಾಗಿ. ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆ ಮುಖೇನವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 35ಕ್ಕೆ 3. ಎಂಡ್ ಆಫ್ ದಿ 3 ಓವರ್ಸ್. 3 ಓವರ್ಗಳ ಮುಕ್ತಾಯಕ್ಕೆ 35 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 18ಕ್ಕೆ 70 ಓಟ್ ಕ್ಷಮಿಸಿ 60 ಓಟಗಳು ಬರಬೇಕು. 18 ಚೆಂಡು ಜಯಕ್ಕಾಗಿ 60 ಓಟಗಳು ಬರಬೇಕಲ್ಲಿ. ಎಸ್ತಗಾರಿಕೆಯಲ್ಲಿ ಸನತ ಎರಡನೇ ಓವರ್ಗಾಗಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾನೆ. ತನ್ನ ವೈಯಕ್ತಿಕ ಎರಡನೇ ಓವರ್ಗಾಗಿ ಸನತನ ಪರಿಚಯಿಸ್ತಾ ಇದೆ 4ನೇ ಓವರ್ನಲ್ಲಿ. ಹದಿನೆಂಟಕ್ಕೆ 60. ಎಸ್ತಗಾರಿಕೆಯಲ್ಲಿ ಸನತ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್. ಅಲ್ಲಿ
ಸನತ್ ಟು ಬೆಂಕಿ ಸುಂದರತೆ ಎಸೆತ ಮತ್ತೊಂದು ವಿಕೆಟ್ ಕೂಡ ಆಘಾತವನ್ನು ಕಾಣ್ತಾ ಅದ. ಕೂಟದ ಹಿಂಭಾಗದಲ್ಲಿ ಹರ್ಷ ಕೈ ಸೇರ್ತಾ ಇದ್ದ ಚೆಂಡು. ಹೊಸ ಆಟಗಾರ ಅವಿನ್ ಎಂಟ್ರನ್ನ ಪಡ್ಕೋಬೇಕಲ್ಲಿ. ಎಸ್ತುಗಾರಿಕೆಯಲ್ಲಿ ಮತ್ತೆ ಸನತ್ ಹಾಗೆ ಇದೀಗ ಅಂಕಣ ಪ್ರವೇಶ ಕಂಡುಕೊಳ್ತಾ ಇದ್ದಾನೆ ಅವಿನ್ ಮಹೇಂದ್ರ. ಹೊಸ ದಾಂಡಿಗದ ಪ್ರವೇಶವಾಗ್ತಾ ಇದೆ. ಮತ್ತೆ ಎರಡನೇ ಬಾರಿಗೆ ಸನತ್ ಎಸ್ತುಗಾರಿಕೆಯಲ್ಲಿ ರಿವರ್ಸ್ ಮಾಡುವ ಪ್ರಯತ್ನ ತದ್ಮೂಲಕವಾಗಿ ಡಾಟ್ ಆಫ್ ಬಲಾವರೆ 16 ಚೆಂಡುಗಳ ಮುಂದೆ ಜಾಕ್ ಆಗಿ 60 ಓಟಗಳು ಬರಬೇಕು. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಪಂದ್ಯಾಟವನ್ನು ಉಳಿಸಿಕೊಳ್ಳಬಹುದು. ಇದು ನಾಕ್ಔಟ್ ಮಾದರಿ ಪಂದ್ಯಾಟ. ಜಾವನ್ನ ಕಂಡ್ರೆ ಮಾತ್ರ ಮುಂದಿನ ಹಂತಕ್ಕೆ ತೀರ್ಗಡೆ. ಓಟಗಳು ಲಭಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಯಶಸ್ವಿ ಎಸ್ತವನ್ನ ಸನತ್ ಮಾಡಿದ್ರು. ರಾಜ್ಯ ಕಡೆ ಹೆಮ್ಮೆಯ ಆಲ್ರೌಂಡರ್ ಆಟಗಾರ ಕೂಡ ಸನತ್ ಬಹಳಷ್ಟು ಉತ್ತಮವಾದ ಎಸ್ತವನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಸನತ್ 5ನೇ ಬಾರ್ಗೆ ತೀರ ಫುಲ್ ಆಗಿ ಬಿದ್ದ ಚೆಂಡು. ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಡೆಲಿವರಿ. ಈ ಹಂತದಲ್ಲಿ ಡಾಟ್ ಬಾಲ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೀಸುವ ಪ್ರಯತ್ನ ಮಾಡಿದ್ರು. ತದ್ಮೂಲಕವಾಗಿ ಒಂದೋಟದ ಸರ್ಪಡ ಕೂಡ 36ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ನ ಕೊನೆಯ ಚೆಂಡಿಗಾಗಿ ಸನತ್ ಮುಂದುವರಿಕೆ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಮೊತ್ತ 36ಕ್ಕೆ 4. ಇನ್ನು ಕೂಡ 59 ಓಟದ ಅವಶ್ಯಕತೆ 12 ಚೆಂಡುಗಳ ಮುಂದೆ. ಎಸ್ತುಗಾರಿಕೆಯಲ್ಲಿ ಮಹೇಂದ್ರ ಐದನೇ ಓವರ್ಗಾಗಿ ಬೇಸುವ ಪ್ರಯತ್ನ. ಚೆಂಡು ಬೌಂಡರಿ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. 4 ಓಟದ ಸೇರ್ಪಡೆ. ತಂಡದ ಮೊತ್ತ ಫಟ್ಟೆ 40 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ 40 ಓಟವನ್ನು ದಾಖಲಿಸ್ತಾ ಇದೆ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಸ್ಟ್ರೈಕ್ ಅಲ್ಲಿ ಅವಿನ್ ಮಹೇಂದ್ರ. ನಾನ್ ಸ್ಟ್ರೈಕ್ ಅಲ್ಲಿ ಮಧು ಮ್ಯಾಕ್ಸಿ. ಬೌಲಿಂಗ್ ವಿಭಾಗದಲ್ಲಿ ಮಹೇಂದ್ರ. ಗೂಟದ ಹಿಂಭಾಗದಲ್ಲಿ ಹರ್ಷ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಮತ್ತೆ ಮಹೇಂದ್ರ ಟು ಅವಿನ್ ಮಹೇಂದ್ರ.
ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಡಾಟ್ ಬಾಲ್ ಸರ್ಪಡ ಈ ಹಂತದಲ್ಲಿ ಮತ್ತೆ ವೈಟ್ ಬಾಲ್ ಸಿಗ್ನಲ್. ಎಕ್ಸ್ಟ್ರಾಸ್ ಮುಖ್ಯವಾಗಿ ಒಂದು ಊಟದ ಸೇರ್ಪಡೆ ಕೂಡ ತಂಡದ ಮೊತ್ತ 41. ಮತ್ತೆ ಬೆರೆಸಿದ ಹೊಡೆತ ಸೀಮಾನಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಕೂಡ ಆರೋಪದ ಸೇರ್ಪಡೆ ಅಂತಿಮ ಹಂತದಲ್ಲಿ ಬೆರೆಸಿದ ಒಂದು ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 47ಕ್ಕೆ ಕ್ರಮಿಸ್ತಾ ಇದೆ. ಲಾಸ್ಟ್ ಬಾಲ್ ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ನೋಟದ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವಾಗ್ತದೆ. ಎಂಡ್ ಆಫ್ ದಿ 5 ಓವರ್ಸ್. ಅಂತಿಮ 6 ಚೆಂಡು ಬಾಕಿ ಇದೆ. ಜಯಕ್ಕಾಗಿ ಇನ್ನೂ ಕೂಡ 47 ಓಟದ ಅವಶ್ಯಕತೆ. ಅಂತಿಮ ಓವರ್ಗಾಗಿ ಬೌಲರ್ ನೇಮ್ ಪ್ಲೀಸ್. ಚಂದನ್ ಎಸ್ತಗಾರಿಕೆಯಲ್ಲಿ ಅಂತಿಮ ಓವರ್ಗಾಗಿ ಡೆತ್ ಓವರ್ ಸ್ಪೆಷಲಿಸ್ಟ್ ಚಂದನ್. ಸುಂದರತೆ ಹೊಡೆತ, ಆರೋಪದ ಸರ್ಪಡ. ತಂಡದ ಒಟ್ಟಾರೆ ಗಳಿಕೆ 54. ಇದು ಕೂಡ ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ. ಅಂತಿಮ 5 ಚೆಂಡು ಜಯಕ್ಕಾಗಿ 41 ಓಟದ ಅವಶ್ಯಕತೆ. ಸೌಂದರ್ಯತೆ ಎಸೆತ ಟಾಪ್ ಪೇಜ್ ಆಗ್ತದೆ ಚೆಂಡು. ಮತ್ತೊಂದು ವಿಕೆಟ್ ಕೂಡ ಅವಿನ್ ವಾಪಸ್ ಆತೆ. ಹೊಸ ಬ್ಯಾಟರ್ ಬರ್ಬೇಕಲ್ಲಿ. ಹೊಸ ದಾಂಡಿಗ ಸೀನಾ ಎಂಟ್ರಿನ ಬರ್ಕೊಂಡ್ರು. ಕರ್ನಾಟಕ ವೆಂಟರ್ ಟ್ರೋಫಿ 2025 3 ದಿನಗಳ ಹಗಲಿನ ಪಂದ್ಯಾಕೂಟ. ಸುಂದರತೆ ಎಸೆತ, ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಲ್ಲ. ಮತ್ತೆ ಡಾಟ್ ಬಾಲ್ ಕೂಡ. ಅಂತಿಮ 3 ಚೆಂಡು ಬಾಕಿ ಇದೆ. ಶಫಲ್ ಮಾಡಿ ಹೊಡೆಯುವ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ 1 ಬೌನ್ಸ್ ಬೌಂಡರಿ ಕೂಡ. 4 ಓಟದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 58. ಉಳಿದ 2 ಚೆಂಡು ಜಯಕ್ಕಾಗಿ 37 ಓಟಗಳು ಬರಬೇಕು. ಲಾಸ್ಟ್ ಬಾಲ್. ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಬಿಗ್ ಸಿಕ್ಸರ್ ಕೂಡ. ಆರೋಟದ ಸೇರ್ಪಡ. ತಂಡದ ಒಟ್ಟಾರೆ ಗಳಿಕೆ 64. ಕೊನೆಯ 1 ಚೆಂಡು ಜಯಕ್ಕಾಗಿ 31 ಓಟಗಳ ಅವಶ್ಯಕತೆ. ನಗನ್ ಮತ್ತೆ ಚಂದ್ರು ಅಂತಿಮ ಚೆಂಡಿಗಾಗಿ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. KVSR ಬೆಂಗಳೂರು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ಹಾಗೆ ಪಂದ್ಯಾಟದಲ್ಲಿ ಭಾಗವಹಿಸಿದಂತ SHB ಕಿಂಗ್ಸ್ ಎಲ್ಲ ಆಟಗಾರರಿಗೂ ಇವತ್ತು KVSR ಟ್ರೋಫಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. KVSR ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕೊಳ್ತಾ ಇದೆ. ಧನ್ಯವಾದಗಳು.